ಒಂದೊಂದಾಗಿ. ರಾಜಸ್ಥಾನದಲ್ಲಿ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೋವಿಡ್ ನಿಯಮವನ್ನ ಮರೆತು ರಾಜಭವನದ ಮುಂದೆ ಪ್ರತಿಭಟನೆ ಮಾಡಲು ಮುಂದಾದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವು ನಾಯಕರು ಪ್ರತಿಭಟನೆ ಮಾಡಲು ಮುಂದಾದರು. ಆದರೆ ಪೊಲೀಸರು ಕೈ ನಾಯಕರನ್ನ ಇಂಡಿಯನ್ ಎಕ್ಸ್‌ಪ್ರೆಸ್ ಬಳಿಯೇ ಬ್ಯಾರಿಕೇಡ್ಗಳನ್ನು ಹಾಕಿ ತಡೆದರು. ಕಾಂಗ್ರೆಸ್ ನಾಯಕರು ಅಲ್ಲೇ ಸಾಮಾಜಿಕ ಅಂತರ ಇಲ್ಲದೆ ಗುಂಪು ಗುಂಪಾಗಿ ಕುಳಿತು ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಕೈ ನಾಯಕರನ್ನ ವಶಕ್ಕೆ ಪಡೆದ ಪೊಲೀಸರು ಬಸ್ನಲ್ಲಿ ಬೇರೆ ಕಡೆಗೆ ಕರೆದೊಯ್ದರು. ಇದಕ್ಕೂ ಮುಂಚೆ ಮಾತನಾಡಿದ ಡಿಕೆ ಶಿವಕುಮಾರ್, ನಾವು ಯಾರು ಕೂಡ ಕಾನೂನು ವಿರುದ್ಧವಾಗಿ ಹೋರಾಟ ಮಾಡ್ತಾ ಇಲ್ಲ. ನಾವು ಸಂವಿಧಾನಕ್ಕೆ, ಕಾನೂನಿಗೆ ಗೌರವವನ್ನ ಕೊಟ್ಟಿದ್ದೇವೆ. ಪ್ರಜಾಪ್ರಭುತ್ವವನ್ನು ಉಳಿಸಿ, ಸಂವಿಧಾನ ರಕ್ಷಿಸಿ, ಪ್ರಜಾಪ್ರಭುತ್ವ ನಾಶ ಮಾಡಬೇಡಿ ಅಂತ ಹೇಳಿಕೆ ಕೊಟ್ಟರು. ಇನ್ನು ಸಿದ್ದರಾಮಯ್ಯ ಮಾತಾಡಿ, ಪ್ರಜಾಪ್ರಭುತ್ವ ಉಳಿಸಿ, ಸಂವಿಧಾನ ರಕ್ಷಿಸಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬುಡಮೇಲು ಮಾಡುವುದಕ್ಕೆ ಬಿಜೆಪಿ ಮುಂದಾಗಿದೆ. ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಸಂವಿಧಾನಕ್ಕೆ ಅಗೌರವ ಕೊಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಭಾರತಕ್ಕೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಭಾರತಕ್ಕೆ ಒಂದು ಕಪ್ಪು ಚುಕ್ಕಿಯನ್ನು ಇವತ್ತು ಹೊಂದಿದ್ದಾರೆ. ನಮ್ಮ ಹೋರಾಟ, ಕಾಂಗ್ರೆಸ್ ಪಕ್ಷದ ಹೋರಾಟ ನಿರಂತರವಾಗಿ ನಿಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಕಡಿಮೆ ಮಾಡಲಿಕ್ಕೆ ಹೊರಟಿದ್ದಾರೆ ಭಾರತೀಯ ಜನತಾ ಪಕ್ಷದ ಸರ್ಕಾರದವರು. ಅದನ್ನು ನೀವು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಲ್ಲ, ನೀತಿ ಉಳಿಸ್ತಾ ಇದ್ದೀರಲ್ಲ, ಅದಕ್ಕೆ ಕಾಂಗ್ರೆಸ್ ಪಕ್ಷದ ಸಹಕಾರ ಇಲ್ಲ. ಕೋವಿಡ್ ನಿಯಮಗಳನ್ನು ಕಾಂಗ್ರೆಸ್ ನಾಯಕರು ಪಾಲಿಸದ ಹಿನ್ನೆಲೆಯಲ್ಲಿ ಸಚಿವ ಸುಧಾಕರ್ ಕಿಡಿಕಾರಿದ್ದಾರೆ. ಕೋವಿಡ್ ನಿಯಮಗಳನ್ನು ಗಾಳಿಗೆ ತೂರಿ ಸಾಮಾಜಿಕ ಅಂತರವನ್ನ ಮರೆತು ಕಾಂಗ್ರೆಸ್ ಮುಖಂಡರು ಜಾತ್ರೆಯಂತೆ ರಾಜ್ಯಪಾಲರಿಗೆ ದೂರು ನೀಡಲು ಹೋಗಿದ್ದಾರೆ. ಇದು ಅವರ ಸಾಮಾಜಿಕ ಕಳಕಳಿಯನ್ನ ಎತ್ತಿ ತೋರಿಸುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ. ಇವರಿಗೆ ಸಾಮಾಜಿಕ ಕಳಕಳಿಗಿಂತ ಪ್ರಚಾರದ ಗೀಡು ಜಾಸ್ತಿಯಾಗಿದೆ. ತಾವಿರುವ ಕತ್ತಲೆಯನ್ನ ಅರಿಯದವರು ಬೆಳಕಿಗಾಗಿ ಎಂದೂ ಹುಡುಕುವುದಿಲ್ಲ ಅಂತ ಟ್ವಿಟರ್ನಲ್ಲಿ ಬರೆದಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯ ಬಿಜೆಪಿಯ 24 ಶಾಸಕರಿಗೆ ನಿಗಮ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವ ಮೂಲಕ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ. ಈ ಮೂಲಕ ಕೊರೋನಾ ಸಂಕಷ್ಟದ ನಡುವೆಯೂ ಶಾಸಕರಿಗೆ ಭರ್ಜರಿ ಉಡುಗೊರೆಯನ್ನ ನೀಡಿದ್ದಾರೆ. ಈ ಕುರಿತಂತೆ ಆದೇಶ ಹೊರಡಿಸಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ 24 ಶಾಸಕರುಗಳಿಗೆ ನಿಗಮ ಮಂಡಳಿಗಳ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಕೂಡಲೇ ಜಾರಿಗೆ ಬರುವಂತೆ ಆದೇಶ ಹೊರಡಿಸಿದ್ದಾರೆ. ಎಚ್ ಹಾಲಪ್ಪ ಅವರಿಗೆ ಎಂಎಸ್ಐಎಲ್ ಕೊಟ್ರೆ, ಮಾಡಾಳ ವಿರೂಪಾಕ್ಷಪ್ಪ ಅವರಿಗೆ ಕರ್ನಾಟಕ ಸಾಬೂನು ಮಾರ್ಜಕ ನಿಯಮಿತ ನಿಗಮವನ್ನು ವಹಿಸಲಾಗಿದೆ. ತಿಪ್ಪಾರೆಡ್ಡಿ ಅವರಿಗೆ ದೇವರಾಜ ಅರಸು ಹಿಂದುಳಿದ ವರ್ಗಗಳ ನಿಗಮದ ಜವಾಬ್ದಾರಿಯನ್ನ ನೀಡಿದರೆ, ಶಿವನಗೌಡ ನಾಯಕರಿಗೆ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ಕೊಡಲಾಗಿದೆ. ಕಳಕಪ್ಪ ಬಂಡಿಗೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ, ಪರಣ್ಣ ಮುನವಳ್ಳಿಗೆ ಕರ್ನಾಟಕ ಹಣಕಾಸು ಸಂಸ್ಥೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ನಿಗಮ ಮಂಡಳಿಗೆ ಹಿರಿಯ ಶಾಸಕರನ್ನ ನೇಮಕ ಮಾಡಿರುವುದಕ್ಕೆ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವ ಶಾಸಕರು ಅಸಮಾಧಾನ ಹೊರಹಾಕಿದ್ದಾರೆ. ನಾನು ಯಾವುದೇ ನಿಗಮ ಮಂಡಳಿ ಕೇಳಿರಲಿಲ್ಲ, ಅವಕಾಶವಿದ್ರೆ ಮಂತ್ರಿಮಂಡಲದಲ್ಲಿ ಸ್ಥಾನ ನೀಡಿ ಅಂತ ಕೇಳ್ತೇನೆ ಎಂದು ಹೇಳುವ ಮೂಲಕ ಶಿವನಗೌಡ ನಾಯಕ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಶಾಸಕ ನೆಹರು ಓಲೇಕಾರ್ ಕೂಡ ಅಸಮಾಧಾನಗೊಂಡಿದ್ದು, ಏನೂ ಕೇಳದೆ ನಿಗಮ ಮಂಡಳಿಗೆ ನೇಮಕ ಮಾಡಿದ್ದಾರೆ. ಈ ಬಗ್ಗೆ ಸಿಎಂ ಜೊತೆ ಮಾತನಾಡಿ ನನ್ನ ನಿರ್ಧಾರ ತಿಳಿಸುವುದಾಗಿ ಹೇಳಿಕೆ ನೀಡಿದ್ದಾರೆ. ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಸಹ ನಿಗಮ ಮಂಡಳಿಗೆ ನೇಮಕ ಮಾಡಿದ್ದಕ್ಕೆ ಅಸಮಾಧಾನ ಹೊರಹಾಕಿದ್ದಾರೆ. ಆಗಸ್ಟ್ನಲ್ಲಿ ಸಂಪುಟ ಪುನರ್ರಚನೆ ನಡೆಯಲಿದ್ದು, ಅದಕ್ಕೂ ಮುಂಚೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ನಿಗಮ ಮಂಡಳಿ ಕೊಟ್ಟು ತೃಪ್ತಿ ಮಾಡಬೇಕು ಎನ್ನುವುದು ಸಿಎಂ ಪ್ಲಾನ್ ಎನ್ನಲಾಗಿದೆ. ನಿಗಮ ಮಂಡಳಿಗೆ ನೇಮಕ ಮಾಡಿದ್ದಕ್ಕೆ ಶಾಸಕ ಹರತಾಳು ಹಾಲಪ್ಪ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನನ್ನ ಯಡಿಯೂರಪ್ಪನವರು ಮತ್ತು ಪಕ್ಷ ಗುರುತಿಸಿದೆ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ನನಗೆ ಸಚಿವ ಸ್ಥಾನ ಕೊಡ್ತಾ ಇರಲಿಲ್ಲ. ನಮ್ಮ ಸಮುದಾಯಕ್ಕೆ ಈಗಾಗಲೇ ಒಬ್ಬರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಿರೋದು ಸಂತೋಷ ತಂದಿದೆ. ಇನ್ನು ಧಾರವಾಡದಲ್ಲಿ ಶಂಕರ್ ಪಾಟೀಲ್ ಮುನೇನಕೊಪ್ಪ ಮಾತಾಡಿ, ನಾನು ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸುತ್ತೇನೆ ಅಂತ ಹೇಳಿದ್ರು. ಸರ್ಕಾರ ನೇಮಕ ಮಾಡಿದ್ದು ಖುಷಿ ತಂದಿದೆ. ಇದು ಸರ್ಕಾರ ಕೊಟ್ಟ ಜವಾಬ್ದಾರಿ. ಉತ್ತಮವಾಗಿ ಕೆಲಸ ಮಾಡ್ತೇನೆ, ನಗರಗಳ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಅಂತ ಹೇಳಿದ್ರು. ಕರ್ನಾಟಕ ರಾಜ್ಯದ ಒಂದು ನಿಗಮದ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ನಾನೊಬ್ಬ ಶಾಸಕನಿಗಿಂತ ಒಬ್ಬ ಕಾರ್ಯಕರ್ತನಾಗಿ ಕೆಲಸವನ್ನು ಹಿಂದಿನಿಂದ ಕೂಡ ನಾನು ಮಾಡ್ತಾ ಬಂದೆ. ಈ ರೀತಿ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರ, ನಮ್ಮ ಪಕ್ಷದ ಎಲ್ಲ ನಾಯಕರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ, ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ. ಬಿಎಸ್ವೈ ಸರ್ಕಾರ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇಂದು ವಿಧಾನಸೌಧದಲ್ಲಿ ಸಾಧನಾ ಕಾರ್ಯಕ್ರಮ ನಡೆಯಿತು. ರಾಜ್ಯದ ಜನರನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ ಬಿಎಸ್ ಯಡಿಯೂರಪ್ಪ 1 ವರ್ಷದ ಸಾಧನೆ, ಸವಾಲುಗಳು ಸೇರಿದಂತೆ ಮುಂದಿನ ಯೋಜನೆಗಳ ಬಗ್ಗೆ ವಿವರಿಸಿದರು. ಅಭಿವೃದ್ಧಿ ಮಂತ್ರ ಜಪಿಸೋ ಜೊತೆಗೆ ಮುಂದಿನ ದಿನಗಳ ಯೋಜನೆಗಳ ಬಗ್ಗೆ ಸಿಎಂ ವಿವರಿಸಿದರು. ರೈತರು ಹಾಗೂ ನೇಕಾರರು ನನ್ನ 2 ಕಣ್ಣಿದ್ದಂತೆ. ರಾಜ್ಯದ ಎಲ್ಲಾ ವರ್ಗದ ಜನರ ಸ್ವಾಭಿಮಾನದ ಬದುಕೆ ಸರ್ಕಾರದ ಗುರಿ. ಹಾಗೆ
ಪ್ರವಾಸೋದ್ಯಮ, ನೀರಿನ ಯೋಜನೆಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ರಾಜಧಾನಿ ಬೆಂಗಳೂರನ್ನ 3 ವರ್ಷಗಳಲ್ಲಿ ಮಾದರಿ ನಗರ ಮಾಡುವ ಭರವಸೆಯನ್ನ ನೀಡಿದರು. ರಾಜ್ಯದಲ್ಲಿ ಲಾಕ್ಡೌನ್ ಬಗ್ಗೆ ಚರ್ಚಿಸಲ್ಲ, ಕೊರೋನಾ ಜೊತೆಗೆ ಈಗ ಬದುಕು ಅನಿವಾರ್ಯವಾಗಿದೆ ಅಂತ ಹೇಳಿದರು. ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಇದು ನನ್ನ ಗುರಿ. ನನ್ನ ಶಕ್ತಿ ಮೇಲೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ರೈತ, ನೇಕಾರ ನಮ್ಮೆರಡು ಕಣ್ಣಿದ್ದಂತೆ. ಆ ದಲಿತ ವರ್ಗದ ಕುಟುಂಬದವರು ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದ ಬಾಳಿ ಬದುಕಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನ ನಿಮ್ಮೆಲ್ಲರ ಸಹಕಾರದ ಯೋಚನೆಯನ್ನ ಮಾಡುದು. ಸುಮಾರು 45 ದಿವಸ ಕಾಲ ಲಾಕ್ಡೌನ್ ಮಾಡಿದ್ದೇವೆ. ಈ ಕೋವಿಡ್ ಜೊತೆಗೆ ಬದುಕೋದನ್ನು 1 ವರ್ಷದ ಸರ್ಕಾರ ಸುಭದ್ರವಾಗಿ, ಜನರ ಪರವಾಗಿ, ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡಿದಂಥ ಒಂದು ಸರ್ಕಾರವಾಗಿ ಹೊರಹೊಮ್ಮಿದ್ರು. ಜನಕ್ಕಿರ್ಬೋದು, ಯಾವ್ದಾದ್ರು ಒಂದು ಜಿಲ್ಲೆಗಿರ್ಬೋದು, ಏನಾದ್ರು ಒಂದು ಮಾತು ಕೊಟ್ಟರೆ ಮಾತಿನಂತೆ ನಡ್ಕೊಂತಕ್ಕಂಥ ವ್ಯಕ್ತಿ ಸನ್ಮಾನ್ಯ ಯಡಿಯೂರಪ್ಪ ಅವರು. ಮುಖ್ಯವಾಗಿ ನಾಡಿನ ಜನತೆಯ ಆಶೀರ್ವಾದದೊಂದಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಉತ್ತಮ ಆಡಳಿತ, ನಾಯಕತ್ವವನ್ನು ಕೊಟ್ಟು, ಸ್ಥಿರತೆಯನ್ನು ಕೊಟ್ಟು, ಆಡಳಿತವನ್ನು ಕೊಟ್ಟು ಪ್ರಗತಿಪರವಾದಂಥ ಸರ್ಕಾರವನ್ನು ಕೊಡ್ಲಿಕ್ಕೆ ಬದಲಾಗಿದೆ. ರಾಜ್ಯದ ಜನತೆಯ ಆಶೀರ್ವಾದದಿಂದ ಸನ್ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮುಂದುವರಿಸಿಕೊಳ್ಳಿಸಕ್ಕೆ ಹೃದಯಪೂರ್ವಕವಾಗಿ ಎಲ್ಲರಿಗೂ ರಾಜ್ಯ ಸರ್ಕಾರ 1 ವರ್ಷ ಪೂರೈಸಿದ್ದಕ್ಕೆ ಬಿಜೆಪಿ ನಾಯಕರು ರಾಜ್ಯದಲ್ಲಿ ಸಂಭ್ರಮಾಚರಣೆ ಮಾಡಿದ್ರೆ ದೆಹಲಿ ಪ್ರವಾಸದಲ್ಲಿರುವ ಡಿಸಿಎಂ ಸವದಿ ಅಲ್ಲೇ ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದ್ರು. ಸರ್ಕಾರ ಆರಂಭವಾದಾಗ ಕಷ್ಟ ಆಯಿತು, ಹಿಂದಿನ ಬಜೆಟ್ ಅನ್ನೇ ಮುಂದುವರೆಸಿದ್ವು, ಅನಂತರ ಪ್ರವಾಹ ಬಂತು, ಕೆಲವೆಡೆ ಅನಾವೃಷ್ಟಿ ಬಂತು ಅಂತ ಹೇಳಿದ್ರು. ಕೊರೋನಾದಿಂದ ಲಾಕ್ಡೌನ್ ಜಾರಿ ಆದಾಗಿನಿಂದಲೂ ನಿರೀಕ್ಷಿತ ಪ್ರಮಾಣದಲ್ಲಿ ತೆರಿಗೆ ಬರ್ತಾ ಇಲ್ಲ. ಪ್ರತಿ ತಿಂಗಳು 6,000 ಕೋಟಿ ರೂಪಾಯಿ ಬೇಕು ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕೆ ಅಂತ ತಿಳಿಸಿದ್ರು. ಸುಮಾರು 2,37,000 ಕೋಟಿ ರೂಪಾಯಿಗಳ ಒಂದು ಬಜೆಟ್ ಅನ್ನ ಒಪ್ಪಿಗೆ ಕೊಡುವ ಮೇಲೆ ಕೆಲಸ ಕಾರ್ಯಗಳ ಪ್ರಾರಂಭ ಆಗಬೇಕು ಅಂತಕ್ಕಂಥ ಹಂತದಲ್ಲಿ ಇವತ್ತು ಕೊರೋನಾ ಮಹಾಮಾರಿ ಇಡೀ ದೇಶದಲ್ಲಿ ಆವರಿಸಿಕೊಂಡು ಇಡೀ ದೇಶವನ್ನ ತಲ್ಲಣಗೊಳಿಸಿರ್ತಕ್ಕಂಥದ್ದು ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಇಡೀ ದೇಶ ಲಾಕ್ಡೌನ್ ಆಗಿರ್ತಕ್ಕಂಥ ಸಂದರ್ಭಗಳನ್ನು ನೋಡಿದೀವಿ. ಇಡೀ ದೇಶದಲ್ಲಿ ನಾವು ಏನು ನಿರೀಕ್ಷೆ ಮಾಡಿದ್ವಿ ತೆರಿಗೆದ ಆದಾಯ ಬರ್ಬೋದು ಅಂತ, ಸಂಪೂರ್ಣ ದೇಶ ಲಾಕ್ಡೌನ್ ಆದ್ಮೇಲೆ, ರಾಜ್ಯ ಲಾಕ್ಡೌನ್ ಆದ್ಮೇಲೆ ತೆರಿಗೆ ನಮ್ಮ ನಿರೀಕ್ಷೆ ಮಟ್ಟದಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸುಮಾರು 4 ತಿಂಗಳಾಗಿದೆ. ಪ್ರತಿ ತಿಂಗಳ ನಾವು ಸಂಬಳಕ್ಕೆ 6,000ಕ್ಕಿಂತಲೂ ಹೆಚ್ಚು ಹಣವನ್ನು ಇವತ್ತು ಕೊಡ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಸರ್ಕಾರದ 1 ವರ್ಷದ ಸಾಧನೆ ಕಾರ್ಯಕ್ರಮಕ್ಕೆ ಡಿಸಿಎಂ ಸವದಿ ಗೈರಿನ ಬಗ್ಗೆ ಮಾತನಾಡಿದ ಶಶಿಕಲಾ ಜೊಲ್ಲೆ ಕೋವಿಡ್ ವಿಚಾರವನ್ನ ಹೈಕಮಾಂಡ್ ಜೊತೆ ಮಾತನಾಡಲು ದೆಹಲಿಗೆ ಹೋಗಿದ್ದಾರೆ. ಸಿಎಂಗೆ ಈ ಕುರಿತು ಮಾಹಿತಿ ನೀಡಿಯೇ ಲಕ್ಷ್ಮಣ್ ಸವದಿ ದೆಹಲಿಗೆ ಹೋಗಿದ್ದಾರೆ ಅಂತ ಸಮರ್ಥಿಸಿಕೊಂಡ್ರು. ಯಾರನ್ನೂ ಕೂಡ ಸಚಿವ ಸಂಪುಟದಿಂದ ಕೈಬಿಡುವ ವಿಚಾರ ನಡೆದಿಲ್ಲ, ಇದೆಲ್ಲ ಊಹಾಪೋಹ. ಹೊಸದಾಗಿ ಎಂಎಲ್ಸಿ ಆದವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ನ್ಯಾಯ ಒದಗಿಸಲು ಸಿಎಂ ಹೈಕಮಾಂಡ್ ತೀರ್ಮಾನ ಮಾಡಲಿದ್ದಾರೆ ಅಂತ ಹೇಳಿದ್ರು. ಇನ್ನು ಸರ್ಕಾರದ 1 ವರ್ಷದ ಸಾಧನೆ ತೃಪ್ತಿ ತಂದಿದೆ ಎಂದು ವಿಜಯಪುರದಲ್ಲಿ ಹೇಳಿಕೆಯನ್ನ ನೀಡಿದ್ರು. ಅವರು ಒಂದು ಬೇರೆ ಕಾರಣಗಳಿಂದ ಡೆಲ್ಲಿಗೆ ಹೋಗಿ ಅಲ್ಲಿ ಒಂದು ಚರ್ಚೆ ಮಾಡಬೇಕು, ಕೋವಿಡ್ ಸಂದರ್ಭದ ಕೆಲವೊಂದು ವಿಷಯಗಳನ್ನು ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕು ಅಂತ ಆದೇಶ ಇರೋದ್ರಿಂದ ಅವರು ಎಲ್ಲರಿಗೂ ಹೇಳಿಕೊಂಡೇ ಮುಖ್ಯಮಂತ್ರಿಯವ್ರ ಗಮನಕ್ಕೂ ಕೂಡ ತಂದು ಅವರು ಹೊರಗಡೆ ಹೋಗಿದ್ದಾರೆ, ದಿಲ್ಲಿಗೆ ಹೋಗಿದ್ದಾರೆ. ಅದು ಕೂಡ ಎಲ್ಲರೂ ಒಂದು ವಿಷಯ ಇರೋದ್ರಿಂದ ಅದರ ಬಗ್ಗೆ ಅವರು ಹೋಗಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ ಇವ್ರು ಕೈ ಬಿಡ್ತಾರೆ, ಅವ್ರು ಕೈ ಬಿಡ್ತಾರೆ ಅನ್ನುವಂಥ ಊಹಾಪೋಹಗಳು ಬಂದೇ ಬರ್ತವೆ. ಆ ರೀತಿ ಯಾವುದೇ ರೀತಿಯ ಸಮಸ್ಯೆ ಈಗಿರ್ತಕ್ಕಂಥ ಕ್ಯಾಬಿನೆಟ್ ಯಾವ ಸದಸ್ಯರಿಗೂ ಕೂಡ ಇಲ್ಲ. ಈಗ ಏನು ಹೊಸದಾಗಿ MLC ಆಗಿದ್ದಾರೆ ಅವ್ರಿಗೂ ಕೂಡ ನ್ಯಾಯ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಸನ್ಮಾನ್ಯ ಯಡಿಯೂರಪ್ಪಾಜಿಯವರು ನಮ್ಮ ಹೈಕಮಾಂಡ್ ಮಾಡ್ತಾರೆ. ಕೊರೋನಾ ವಾರಿಯರ್ಸ್ಗೆ ಸ್ಫೂರ್ತಿ ಹಾಗೂ ಧೈರ್ಯ ತುಂಬಲು 6 ತಿಂಗಳಿಗೆ ಪ್ರೋತ್ಸಾಹಧನ ಹೆಚ್ಚಿಸಲಾಗುವುದು ಅಂತ ಸಚಿವ ಸುಧಾಕರ್ ತಿಳಿಸಿದ್ದಾರೆ. ಕೃಷಿ ಮತ್ತು ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರದಿಂದ ಸ್ಪಂದಿಸಿದ್ದೇವೆ. 2,248 ಕೋಟಿ ಆರ್ಥಿಕ ಪ್ಯಾಕೇಜ್ ಘೋಷಣೆ ಮಾಡಿದ್ದೇವೆ ಅಂದರು. ಜೊತೆಗೆ ರಾಜ್ಯದಲ್ಲಿ ಮುಂದಿನ 5 ವರ್ಷದಲ್ಲಿ 5 ಲಕ್ಷ ಕೋಟಿ ಬಂಡವಾಳ ಹೂಡಿಕೆಗೆ ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳಿದರು. ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಹತ್ತಿರ ಇದೆ, ಬಂಡವಾಳ ಹೂಡಿಕೆ ಹೆಚ್ಚಾಗಲಿದೆ. ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಬಂಡವಾಳ ಹೂಡಿಕೆಗೆ ಒತ್ತು ನೀಡಲಾಗುವುದು. ಮುಂದಿನ ದಿನಗಳಲ್ಲಿ ಸಿಎಂಗೆ ಮನವರಿಕೆ ಮಾಡಿ ಬೃಹತ್ ಕೈಗಾರಿಕೆ ತರಲು ಪ್ರಯತ್ನ ಪಡಲಾಗುವುದು ಅಂತ ಹೇಳಿದರು ಸುಧಾಕರ್. ಅವರಿಗೆ ಪ್ರಾಶಸ್ತ್ಯದಲ್ಲಿ ಯಾವೆಲ್ಲ ಹಣದ ಅವಶ್ಯಕತೆ ಇದೆ, ಯಾವೆಲ್ಲ ಕೆಲಸ ಆಗಬೇಕು, ಅದರ ಕಡೆ ಹೆಚ್ಚು ಕೇಂದ್ರೀಕೃತ ಮಾಡಿ ಆ ಕೆಲಸಗಳು ಅನುಷ್ಠಾನಕ್ಕೆ ಬರುವಂಥ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಅವರಿಗೆ ಪ್ರಾಶಸ್ತ್ಯದಲ್ಲಿ ಯಾವೆಲ್ಲ ಹಣದ ಅವಶ್ಯಕತೆ ಇದೆ, ಯಾವೆಲ್ಲ ಕೆಲಸ ಆಗಬೇಕು, ಅದರ ಕಡೆ ಹೆಚ್ಚು ಕೇಂದ್ರೀಕೃತ ಮಾಡಿ ಆ ಕೆಲಸಗಳು ಅನುಷ್ಠಾನಕ್ಕೆ ಬರುವಂಥ ಶಾಲೆಯ ಶುಲ್ಕ ಕಟ್ಟಿಲ್ಲ ಅಂತ ವಾಟ್ಸ್ಆಪ್ ಗ್ರೂಪ್ನಿಂದ ತೆಗೆದುಹಾಕಿದ ಪ್ರಕರಣದಲ್ಲಿ ಶಾಲಾ ಆಡಳಿತ ಮಂಡಳಿ ಕೊನೆಗೂ ಎಚ್ಚೆತ್ತುಕೊಂಡಿದೆ.
ನ್ಯೂಸ್ 18 ಸುದ್ದಿ ಪ್ರಸಾರ ಮಾಡ್ತಿದ್ದಂತೆ ಬುದ್ಧಿ ಕಲಿತ ಆಡಳಿತ ಮಂಡಳಿ ಆಗಸ್ಟ್ ತಿಂಗಳ ಕೊನೆಯವರೆಗೂ ಫೀಸ್ ಕಟ್ಟಲು ಅವಕಾಶ ನೀಡಿದೆ. ಆನ್ಲೈನ್ ಶಿಕ್ಷಣಕ್ಕೆ ಫೀಸ್ ಕಟ್ಟಿಲ್ಲ ಅಂತ ಅಮಾನವೀಯವಾಗಿ ಶಿಕ್ಷಣ ಸಂಸ್ಥೆ ನಡೆದುಕೊಂಡಿತ್ತು. ಪೋಷಕರು ಕರೆ ಮಾಡಿದ್ರೆ ಫೀಸ್ ಕಟ್ಟಿಲ್ಲ, ಇದರಿಂದ ಆಟೋಮ್ಯಾಟಿಕ್ ಆಗಿ ರಿಮೂವ್ ಆಗಿದೆ ಎಂಬ ಉತ್ತರವನ್ನ ನೀಡಿದ್ರು. ಈ ಬಗ್ಗೆ ನ್ಯೂಸ್ 18 ಸುದ್ದಿ ಪ್ರಸಾರ ಮಾಡ್ತಿದ್ದಂತೆ ಎಚ್ಚೆತ್ತ ಶಾಲಾ ಆಡಳಿತ ಮಂಡಳಿ ಪೋಷಕರಿಗೆ ಫೀಸ್ ಕಟ್ಟಲು ಮತ್ತಷ್ಟು ಸಮಯಾವಕಾಶವನ್ನ ನೀಡಿದೆ. ಬಾಗಲಕೋಟೆಯ ಲೋಕಾಪುರ ಕ್ವಾರಂಟೈನ್ ಕೇಂದ್ರದಲ್ಲಿ ವಿತರಿಸಿದ ಆಹಾರದಲ್ಲಿ ಹುಳು ಪತ್ತೆಯಾಗಿದೆ. ಹೀಗಾಗಿ ಕ್ವಾರಂಟೈನ್ ಕೇಂದ್ರದಲ್ಲಿದ್ದ ಕೊರೋನಾ ಶಂಕಿತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರೆಬರೆ ಬೆಂದ ಹುಳುವಿದ್ದ ಅನ್ನ ಕೊಟ್ಟಿದ್ದಾರೆ. ಡಿಸಿಎಂ ಗೋವಿಂದ ಕಾರಜೋಳ ಕ್ಷೇತ್ರದಲ್ಲಿರೋ ಕ್ವಾರಂಟೈನ್ ಕೇಂದ್ರದಲ್ಲೇ ಇಂತಹ ಅವ್ಯವಸ್ಥೆ ಇದೆ ಅಂತ ಕಿಡಿಕಾರಿದ್ರು. ಲೋಕಾಪುರ ಗ್ರಾಮದ ಬಿಸಿಎಂ ಹಾಸ್ಟೆಲ್ ಅಲ್ಲಿರೋ 40ಕ್ಕೂ ಹೆಚ್ಚು ಜನರಿಗೆ ಸಾಂಸ್ಥಿಕ ಕ್ವಾರಂಟೈನ್ ಮಾಡಲಾಗಿತ್ತು. ರೈಸ್ ಕೊಟ್ಟಾರ ಮುಂಜಾನೆ ರೈಸ್ ರೀ ಹುಡುಗ ಏನ್ರಿ ಸಸಡು ಇರ್ತಾರೆ ಕ್ಯಾಟ್ ಬಿರ್ಸ್ ರೈಸ್ ಕೊಟ್ಟಾರ ಅಂದದ ಮುಂಜಾನೆ ಇನ್ನತನ ಅಷ್ಟ ಮಾಡಿಲ್ರಿ ನಾವು ನೀವು ಹಂಗ ಉಪವಾಸ ಕೂತಿಡತಾನೆ ನಾವು ಬಟ್ಟೆ ಹಾಕೊಂಬರ ಹೋಗಂಡವಣ ಬಿಡ್ರಿ ಚೆಕ್ ಮಾಡ್ತಾ ಕೊಡ್ತಾ ಹೋದ್ರಿ ಸರ್ ಬೆಳಗಾವಿಯಲ್ಲಿ ಆಂಬ್ಯುಲೆನ್ಸ್ಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿಸಲಾಗಿರುವ 22 ಆರೋಪಿಗಳ ಪೈಕಿ 14 ಆರೋಪಿಗಳಿಗೆ ಕೊರೋನಾ ಸೋಂಕು ತಗುಲಿದೆ. ಹೀಗಾಗಿ ಬಂಧಿತ ಆರೋಪಿಗಳನ್ನ ಹಿಂಡಲಗ ಜೈಲ್ನ ಪ್ರತ್ಯೇಕ ಸೆಲ್ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಆರೋಪಿಗಳ ಸಂಪರ್ಕದಲ್ಲಿದ್ದ ಪೊಲೀಸರಿಗೆ ಕ್ವಾರಂಟೈನ್ಗೆ ಸೂಚಿಸಲಾಗಿದೆ. 7 ಜನ ಪೊಲೀಸ್ ಸಿಬ್ಬಂದಿಗೆ ಖಾಸಗಿ ಹೋಟೆಲ್ನಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ಬೆಳಗಾವಿ ಮಾಳಮಾರುತಿ ಮಾರ್ಕೆಟ್ ಠಾಣೆಯ ಸಿಬ್ಬಂದಿಗೆ ಕ್ವಾರಂಟೈನ್ ಮಾಡಲಾಗಿದೆ. ಆಂಬ್ಯುಲೆನ್ಸ್ ಬೆಂಕಿ ಹಚ್ಚಿದ ಪ್ರಕರಣದಲ್ಲಿ 22 ಜನ ಆರೋಪಿಗಳನ್ನ ಬಂಧಿಸಲಾಗಿತ್ತು. ಬೆಂಗಳೂರಲ್ಲಿ ಬಿಐಇಸಿ ಕೋವಿಡ್ ಸೆಂಟರ್ ಉದ್ಘಾಟನೆಯಾಗಿದೆ. ವೈದ್ಯರಿಗೆ ಹೂಗುಚ್ಚ ಕೊಟ್ಟು ಆರ್ ಅಶೋಕ್ ಕೋವಿಡ್ ಸೆಂಟರ್ ಉದ್ಘಾಟನೆ ಮಾಡಿದ್ದಾರೆ. ಸದ್ಯದಲ್ಲಿ 5,000 ಹಾಸಿಗೆಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ವೈದ್ಯರಿಗೆ ಪ್ರತ್ಯೇಕವಾಗಿ 1,500 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲಾ ಕಡೆ ಆಧುನಿಕ ವ್ಯವಸ್ಥೆ ಮಾಡಲಾಗಿದ್ದು ನಿಯಂತ್ರಣ ಕೊಠಡಿ, ಸುರಕ್ಷತಾ ಕ್ರಮಕ್ಕೆ ಪೊಲೀಸ್, ಅಗ್ನಿಶಾಮಕ ಎಲ್ಲವನ್ನ ನಿಯೋಜನೆ ಮಾಡಲಾಗಿದೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ರು. ಈಗಿರೋದು 5,000 ಬೆಡ್, ಮುಂದಿನ ದಿನಗಳಲ್ಲಿ ಹೆಚ್ಚಳ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಬಿಐಇಸಿ ಕೋವಿಡ್ ಕೇರ್ ಸೆಂಟರ್ಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಡಿಸಿಎಂಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎಸ್ಆರ್ ವಿಶ್ವನಾಥ್, ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಸಾಥ್ ನೀಡಿದರು. ಈ ವೇಳೆ ಬಿಬಿಎಂಪಿ ಅಧಿಕಾರಿಗಳು ಡಿಸಿಎಂ ಹಾಗೂ ಬಿಬಿಎಂಪಿ ಆಯುಕ್ತರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೂತ್ಕೊಂಡು ಡಿಸ್ಕಸ್ ಮಾಡುವಂತದಕ್ಕೆ ಹಾಲು, ಸೋಫಾ, ಚೇರು, ಫ್ಯಾನು ಈ ತರದೆಲ್ಲ ವ್ಯವಸ್ಥೆ ಮಾಡಿದ್ರೆ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಬಾರ್ದು ಅನ್ನೋ ದೃಷ್ಟಿಯಿಂದ, ಮಾನಸಿಕವಾಗಿ ಕೂಡ ಸದೃಢರಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೇವೆ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಪರೇಟ್ ಶೌಚಾಲಯನ ಮಾಡಿದ್ದೀರಿ. ಮೈಸೂರಿನ ಜೆಕೆ ಟೈರ್ಸ್ ಸೋಂಕಿತ ನೌಕರನ ಪತ್ನಿ ಸಾವಿಗೀಡಾಗಿದ್ದಾರೆ. ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸೋಂಕಿತ ನೌಕರ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆದರೆ ಮನೆಯಲ್ಲಿ ಪತ್ನಿ ಸಾವನ್ನಪ್ಪಿದ್ದಾರೆ. ಮೈಸೂರಿನ ಲಕ್ಷ್ಮೀಕಾಂತ ನಗರದಲ್ಲಿ ಘಟನೆ ನಡೆದಿದೆ. ಕಳೆದ 2 ದಿನಗಳಿಂದ ಸೋಂಕಿತನ ಪತ್ನಿ ಮನೆಯಿಂದ ಹೊರಗೆ ಬಂದಿರಲಿಲ್ಲ. ಹೀಗಾಗಿ ಅನುಮಾನಗೊಂಡು ಸ್ಥಳೀಯರು ಮನೆ ಬಾಗಿಲು ಹೊಡೆದು ನೋಡಿದಾಗ ಮಹಿಳೆ ಸಾವನ್ನಪ್ಪಿರುವುದು ಬೆಳಕಿಗೆ ಬಂದಿದೆ. ಜೆಕೆ ಟೈರ್ಸ್ ಕಾರ್ಖಾನೆಯ ಆಡಳಿತ ಮಂಡಳಿ ನಿರ್ಲಕ್ಷ್ಯಕ್ಕೆ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೋಂಕಿತ ನೌಕರನ ಕುಟುಂಬಸ್ಥರ ಅಳಲು ಕೇಳದ ಆಡಳಿತ ಮಂಡಳಿ ವಿರುದ್ಧ ಕಿಡಿಕಾರಿದ್ದಾರೆ. ದೇಶದಲ್ಲಿ ಈಗ ಪ್ರತಿದಿನ ಸರಿಸುಮಾರು 50,000 ಪ್ರಕರಣಗಳು ಕಂಡು ಬರ್ತಿದೆ. ಇದೇ ಸಂದರ್ಭದಲ್ಲಿ 2ನೇ ಹಂತದ ಅನ್ಲಾಕ್ ಅಂತ್ಯ ಆಗ್ತಾ ಇದೆ. 2ನೇ ಹಂತದ ಅನ್ಲಾಕ್ ಮುಕ್ತಾಯವಾಗುವುದಕ್ಕೆ 4 ದಿನ ಮಾತ್ರ ಬಾಕಿ ಇದ್ದು ಆಗಸ್ಟ್ 1ರಿಂದ 3ನೇ ಹಂತದ ಅನ್ಲಾಕ್ ನಿಯಮಗಳು ಜಾರಿಗೆ ಬರಬೇಕಾಗಿದೆ. ಇದಕ್ಕಾಗಿ ಕೇಂದ್ರ ಗೃಹ ಇಲಾಖೆ ಈಗ ಅಂತಿಮ ಹಂತದ ತಯಾರಿ ನಡೆಸ್ತಾ ಇದೆ. 3ನೇ ಹಂತದ ಲಾಕ್ಡೌನ್ ಮಾರ್ಗಸೂಚಿ ಪ್ರಕಟಿಸುವ ಮುನ್ನ ಪ್ರಧಾನಿ ಮೋದಿ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನು ನಡೆಸಲಿದ್ದಾರೆ. ಸಭೆಯಲ್ಲಿ ಹೊಸ ಮಾರ್ಗಸೂಚಿ ಸ್ವರೂಪ ಹೇಗಿರಬೇಕು ಅನ್ನುವ ಬಗ್ಗೆ ಸಿಎಂಗಳ ಅಭಿಪ್ರಾಯವನ್ನು ಕೇಳಲಿದ್ದಾರೆ. ರೂಪುರೇಷೆ ಶೀಘ್ರವೇ ರಾಜ್ಯಗಳಿಗೆ ರವಾನೆಯಾಗಲಿದ್ದು ಸಡಿಲಿಕೆ ನಿರ್ಧಾರ ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದು. ಥಿಯೇಟರ್ ಓಪನ್, ಜಿಮ್ಗಳಿಗೆ ಷರತ್ತುಬದ್ಧ ಅನುಮತಿ ಕೊಡುವ ಸಾಧ್ಯತೆ ಇದೆ. ನೈಟ್ ಕರ್ಫ್ಯೂ ಸಮಯವನ್ನು ಇಳಿಕೆ ಮಾಡುವ ಸಾಧ್ಯತೆ ಇದೆ. ಮೆಟ್ರೋ, ಸ್ವಿಮ್ಮಿಂಗ್ ಪೂಲ್ ನಿರ್ಬಂಧ ಮುಂದುವರಿಯುವ ಸಾಧ್ಯತೆ ಇದೆ. ಶಾಲಾ ಕಾಲೇಜುಗಳು ಸದ್ಯಕ್ಕೆ ಓಪನ್ ಆಗೋದು ಅನುಮಾನ ಆಗಿದೆ. ಇನ್ನು ಶುಭ ಸಮಾರಂಭಗಳಿಗೆ ನಿರ್ಬಂಧ ಮುಂದುವರಿಕೆಯಾಗುವ ಸಾಧ್ಯತೆಗಳು ಇದೆ. ರಾಜ್ಯದಲ್ಲಿ ಕೊರೋನಾ ವೈರಸ್ ಆರ್ಭಟ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಕರುನಾಡಲ್ಲಿ ಸೋಂಕಿತರ ಸಂಖ್ಯೆ 1 ಲಕ್ಷ ಗಡಿಯತ್ತ ಸಾಗಿದೆ. ಈವರೆಗೆ ಒಟ್ಟು 96,141 ಮಂದಿಯಲ್ಲಿ ಸೋಂಕು ಪತ್ತೆಯಾಗಿದೆ. ಕಳೆದ ವಾರದಿಂದ ಪ್ರತಿನಿತ್ಯ 5,000 ಕೊರೋನಾ ಕೇಸ್ಗಳು ದೃಢಪಡ್ತಾ ಇದೆ. ಸೋಂಕು ಮತ್ತು ಸಾವಿನ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಬೆಂಗಳೂರಿನಲ್ಲೇ ಸೋಂಕಿನ ಪ್ರಮಾಣ ಏರಿಕೆ ಆಗ್ತಾ ಇದೆ.
ಎಷ್ಟೇ ಕ್ರಮ ಕೈಗೊಂಡ್ರೂ ಕೊರೋನಾ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ರಾಜ್ಯದಲ್ಲಿ 58,417 ಸಕ್ರಿಯ ಪ್ರಕರಣಗಳಿದ್ದು ದೇಶದಲ್ಲೇ ಟಾಪ್ 2 ಪಟ್ಟಿಯಲ್ಲಿ ಕರ್ನಾಟಕ ಏರಿಕೆಯಾಗಿದೆ. ಮಹಾರಾಷ್ಟ್ರದಲ್ಲಿ 1.45 ಲಕ್ಷ ಆಕ್ಟಿವ್ ಕೇಸ್ಗಳಿದೆ. ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದ್ದು, ಬಿಬಿಎಂಪಿ ಅಧಿಕಾರಿಗಳ ಎಡವಟ್ಟಿಗೆ ವ್ಯಕ್ತಿ ಓರ್ವ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದ 30 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದು, ಹೊಸ ರೋಡಿನ ಕರ್ನಾಟಕ ಬ್ಯಾಂಕ್ ಪಕ್ಕದಲ್ಲಿ ವಾಸವಿದ್ದ ವ್ಯಕ್ತಿ ತೀವ್ರ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು. ಹೊಸ ರೋಡ್ ಸರ್ಕಾರಿ ಆಸ್ಪತ್ರೆಯಲ್ಲಿ 3 ದಿನದ ಹಿಂದೆ ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋಗಿದ್ರು. ಇದೇ ಸಂದರ್ಭದಲ್ಲಿ ಕೋವಿಡ್ ಆಸ್ಪತ್ರೆಯ ಸಿಬ್ಬಂದಿ ಟೆಸ್ಟ್ ಮಾಡಿದ್ದಾರೆ. ನಿನ್ನೆ ಕೊರೋನಾ ಇದೆ ಅಂತ ಹೇಳಿ ಆಸ್ಪತ್ರೆಯ ಸಿಬ್ಬಂದಿ ಕರೆ ಮಾಡಿ ತಿಳಿಸಿದ್ದಾರೆ. ರಾತ್ರಿ 9 ಗಂಟೆ ಸುಮಾರಿಗೆ ಸೋಂಕಿತ ವ್ಯಕ್ತಿ ಮೃತಪಟ್ಟಿದ್ದಾರೆ. ಕುಟುಂಬಸ್ಥರು ಬಿಬಿಎಂಪಿ ಅಧಿಕಾರಿಗಳಿಗೆ ಹಲವು ಬಾರಿ ಕರೆ ಮಾಡಿದ್ರು, ಯಾವುದೇ ರೀತಿಯಾದಂತಹ ರೆಸ್ಪಾಂಡ್ ಮಾಡಿಲ್ಲ, ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ. ಇದುವರೆಗೂ ಕೂಡ ಯಾವುದೇ ಅಧಿಕಾರಿಗಳು ಅಲ್ಲಿಗೆ ಬಂದಿಲ್ಲ. ಮೃತದೇಹದೊಂದಿಗೆ ಇಡೀ ರಾತ್ರಿ ಕುಟುಂಬ ಕಾಲ ಕಳೆದಿದೆ. ಕೊರೋನಾ ದೃಢಪಟ್ಟರು ಬಿಬಿಎಂಪಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ. ಆಂಬ್ಯುಲೆನ್ಸ್ ವಿಳಂಬದಿಂದ ಸೋಂಕಿತ ನಿವೃತ್ತ ಪೊಲೀಸ್ ಪೇದೆಯೋರ್ವ ಸಾವನ್ನಪ್ಪಿದ ಘಟನೆ ಕಲಬುರಗಿಯಲ್ಲಿ ಬೆಳಕಿಗೆ ಬಂದಿದೆ. ಆರೋಗ್ಯ ಇಲಾಖೆಯ ವಿಳಂಬದಿಂದಾಗಿ ವ್ಯಕ್ತಿ ಸಾವನ್ನಪ್ಪಿದ ಘಟನೆ ಕಲಬುರಗಿಯ ಸದೇಶ್ವರ ನಗರದಲ್ಲಿ ನಡೆದಿದೆ. ಸೋಂಕು ದೃಢಪಟ್ಟ ನಂತರ ನಿವೃತ್ತ ಪೇದೆ 4 ದಿನಕ್ಕಾದರೂ ಚಿಕಿತ್ಸೆಗಂತ ಕರೆದೊಯ್ಯೋದಕ್ಕೆ ಆಂಬ್ಯುಲೆನ್ಸ್ ಬಂದಿಲ್ಲ. ಆಳಂದದ ಮಾಜಿ ಶಾಸಕ ಬಿಆರ್ ಪಾಟೀಲ್ರು ಸ್ವತಃ ಡಿಎಚ್ಒಗೆ ಹೇಳಿದ ನಂತರ ಕೊನೆಗೂ ಸೋಂಕಿತನನ್ನ ಕರೆಯೋದಕ್ಕೆ ಆಂಬ್ಯುಲೆನ್ಸ್ ಬಂದಿತ್ತು. ಆದರೆ ಆಸ್ಪತ್ರೆಗೆ ಸಾಗಿಸುವ ವೇಳೆ ಮಾರ್ಗ ಮಧ್ಯದಲ್ಲೇ ನಿವೃತ್ತ ಪೇದೆ ಸಾವನ್ನಪ್ಪಿದ್ದಾರೆ. ಆರೋಗ್ಯ ಇಲಾಖೆ ನಿರ್ಲಕ್ಷ್ಯದಿಂದಾಗಿಯೇ ನಿವೃತ್ತ ಪೇದೆ ಸಾವನ್ನಪ್ಪಿದ್ದಾರೆ ಅಂತ ಮೃತನ ಕುಟುಂಬದ ಸದಸ್ಯರು ಆರೋಪ ಮಾಡಿದ್ದಾರೆ. ಚಿಕ್ಕೋಡಿಯಲ್ಲಿ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ವ್ಯಕ್ತಿ ಓರ್ವ ಪೇಚಿಗೆ ಸಿಲುಕಿ ಕೊನೆಗೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಂತಹ ಘಟನೆ. ಅಥಣಿ ಮೂಲದ ವ್ಯಕ್ತಿಗೆ ಪಾಸಿಟಿವ್, ನೆಗೆಟಿವ್ ಎರಡೂ ರಿಪೋರ್ಟ್ ಅನ್ನು ಕೂಡ ಆರೋಗ್ಯ ಇಲಾಖೆ ಕೊಟ್ಟಿದೆ. ಒಂದ್ ಕಡೆ ಪಾಸಿಟಿವ್ ವರದಿ, ಮತ್ತೊಂದು ಕಡೆ ನೆಗೆಟಿವ್ ರಿಪೋರ್ಟ್ ಈ ಅಧಿಕಾರಿಗಳು ಕೊಟ್ಟಿದ್ದಾರೆ. 15ನೇ ತಾರೀಕು ಅಥಣಿಯಲ್ಲಿ ಅಧಿಕಾರಿಗಳು ವ್ಯಕ್ತಿಯ ಸ್ವಾಬ್ ಕಲೆಕ್ಟ್ ಮಾಡಿದ್ರು. ಬಳಿಕ 16ನೇ ತಾರೀಕು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ವ್ಯಕ್ತಿ ಸ್ವಾಬ್ ಕೊಟ್ಟಿದ್ದ. ಬಳಿಕ ಅಲ್ಲೇ ಅಡ್ಮಿಟ್ ಆಗಿ 18ನೇ ತಾರೀಕು ನೆಗೆಟಿವ್ ರಿಪೋರ್ಟ್ ಪಡೆದು ವ್ಯಕ್ತಿ ಡಿಸ್ಚಾರ್ಜ್ ಆಗಿದ್ರು. ಆದ್ರೆ 15ನೇ ತಾರೀಕು ಪಡೆದ ಸ್ವಾಬ್ ರಿಪೋರ್ಟ್ ಪಾಸಿಟಿವ್ ಬಂದಿದೆ ಅಂತ ಅಧಿಕಾರಿಗಳು ಕರೆ ಮಾಡಿದ್ದಾರೆ. ಅಧಿಕಾರಿಗಳ ಮಾತು ಕೇಳಿ ಕಂಗಾಲಾದ ವ್ಯಕ್ತಿ ನೇರವಾಗಿ ಆಸ್ಪತ್ರೆಗೆ ಹೋಗಿ ಆರೋಗ್ಯ ಇಲಾಖೆ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಶ್ರಾವಣ ಸೋಮವಾರ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಶರಣ ಬಸವೇಶ್ವರರ ದರ್ಶನಕ್ಕಾಗಿ ಜನ ಮುಗಿಬಿದ್ದಿದ್ದಾರೆ. ಕಲಬುರಗಿಯ ಆರಾಧ್ಯ ದೈವ ಎನಿಸಿಕೊಂಡಿರುವ ಶರಣ ಬಸವೇಶ್ವರರ ದರ್ಶನವನ್ನ ಶ್ರಾವಣ ಮಾಸದಲ್ಲಿ ಕಡ್ಡಾಯವಾಗಿ ಮಾಡಿಕೊಳ್ಳುವ ಸಂಪ್ರದಾಯ ಇದೆ. ಸೋಮವಾರದಿಂದ ಬೆಳಗ್ಗೆಯಿಂದಲೇ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಆದರೆ ಜನ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳದೆ ದರ್ಶನಕ್ಕೆ ಮುಗಿಬಿದ್ದಿದ್ದಾರೆ. ಕೆಲವರು ಮಾಸ್ಕ್ ಧರಿಸಿಕೊಳ್ಳದೆ ದರ್ಶನಕ್ಕೆ ಆಗಮಿಸಿದ್ದಾರೆ. ದೇವಸ್ಥಾನದ ಬಳಿ ದರ್ಶನಕ್ಕೆ ನೂರಾರು ಜನ ಕಾದು ನಿಂತಿದ್ದಾರೆ. ಮುಖ್ಯ ರಸ್ತೆವರೆಗೂ ಭಕ್ತರು ಸಾಲುಗಟ್ಟಿ ನಿಂತಿದ್ದಾರೆ. ಜಿಲ್ಲೆಯಲ್ಲಿ ಈಗಾಗಲೇ ಕೊರೋನಾ ಸೋಂಕಿಗೆ 64 ಜನರು ಬಲಿಯಾಗಿದ್ದಾರೆ. ಹೀಗಿದ್ರೂ ಜನ ಮಾತ್ರ ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರೆ. ಇನ್ನುಳಿದ ಸುದ್ದಿಯನ್ನ ನೋಡೋಣ, ಬ್ರೇಕ್ ಆದ್ಮೇಲೆ. ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿದ ಗಣ್ಯರ ವಿರುದ್ಧ ಹೈಕೋರ್ಟ್ ಗರಂ ಆಗಿದೆ. ನಟ ದರ್ಶನ್ ಹಾಗೂ ರಾಜಕಾರಣಿಗಳು ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ವೇಳೆ ಕೋವಿಡ್-19 ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ತೀವ್ರ ತರಾಟೆ ತೆಗೆದುಕೊಂಡಿದೆ. ಹಿಂದಿನ ವಿಚಾರಣೆ ವೇಳೆ ಸರ್ಕಾರಕ್ಕೆ ಸೂಚನೆ ನೀಡಿದ ಪೀಠ ಕೋವಿಡ್-19 ಮಾರ್ಗಸೂಚಿಗಳನ್ನು ಯಾರೇ ಉಲ್ಲಂಘಿಸಿದ್ರೂ ನಿಯಮಾನುಸಾರ ಕ್ರಮ ಜರುಗಿಸಿ, ಪ್ರಭಾವಿಗಳಿಂದ ಕ್ರಮ ಜರುಗಿಸಲು ಹಿಂದೇಟು ಹಾಕಬೇಡಿ ಅಂತ ಸೂಚಿಸಿತ್ತು. ಇಷ್ಟಿದ್ರೂ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಟ ದರ್ಶನ್, ರಾಜಕಾರಣಿಗಳಾದ ಶೋಭಾ ಕರಂದ್ಲಾಜೆ, ಮಾಜಿ ಶಾಸಕ ಸೋಮಶೇಖರ್ ಸರಿಯಾಗಿ ಮಾಸ್ಕ್ ಧರಿಸದೆ, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳದೆ ದೇವಸ್ಥಾನ ಪ್ರವೇಶಿಸಿದ್ದಾರೆ. ಇವರಿಗೆಲ್ಲ ದೇವಸ್ಥಾನ ಪ್ರವೇಶಿಸಲು ಅನುಮತಿ ನೀಡಿದ್ದು ಹೇಗೆ ಅಂತ ಪ್ರಶ್ನಿಸಿದ್ರು. ಜೊತೆಗೆ ನಿಯಮ ಉಲ್ಲಂಘಿಸಿರುವವರ ವಿರುದ್ಧ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಸರ್ಕಾರಕ್ಕೆ ತೀವ್ರ ತರಾಟೆ ತೆಗೆದುಕೊಂಡಿದೆ ಹೈಕೋರ್ಟ್. ಲಾಕ್ಡೌನ್ ವೇಳೆ ಹೆಚ್ಚಾದ ಡ್ರಗ್ಸ್ ಮಾರಾಟ ಜಾಲಕ್ಕೆ ಬೆಂಗಳೂರು ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಬೆಂಗಳೂರಲ್ಲಿ ಆನ್ಲೈನ್ ಮೂಲಕ ಮಾದಕ ವಸ್ತು ಮಾರಾಟ ಮಾಡ್ತಾ ಇದ್ದ 29 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್, ಗಾಂಜಾ, ಎಂಡಿಎಂಎ ಮಾರಾಟ ಮಾಡುವವರ ಮೇಲೆ ವಿಶೇಷ ಕಾರ್ಯಾಚರಣೆ ನಡೆಸಿದ ಪೊಲೀಸರು 1.6 ಕೆಜಿಯಷ್ಟು ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ದಕ್ಷಿಣ ವಿಭಾಗದಲ್ಲಿ 1.1 ಕೆಜಿ ಮಾದಕ ವಸ್ತುಗಳು ಹಾಗೂ 19 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಫೋನ್ ಮೂಲಕ ವಿದ್ಯಾರ್ಥಿಗಳು, ಯುವಕ ಯುವತಿಯರನ್ನು ಸಂಪರ್ಕ ಮಾಡ್ತಾ ಇದ್ದ ಡ್ರಗ್ ಪೆಡ್ಲರ್ಗಳು ಬಳಿಕ ಕೊರಿಯರ್ ಮೂಲಕ ಮನೆಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ರು. ಬಂಧಿತ ಡ್ರಗ್ ಪೆಡ್ಲರ್ಗಳ ವಿರುದ್ಧ ಎನ್ಡಿಪಿಎಸ್ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ.
ಕೊರೋನಾ ಸೋಂಕು ಹೆಚ್ಚಾಗಿದ್ರಿಂದ ಸಂಸಾರದಲ್ಲೂ ತಾಪತ್ರಯ ಶುರುವಾಗಿದೆಯಂತೆ. ಕೊರೋನಾ ಲಾಕ್ಡೌನ್ ಆದ ಮೇಲಿಂದ ಸಂಸಾರದಲ್ಲಿ ಕಲಹ ಪ್ರಕರಣಗಳು ಹೆಚ್ಚಾಗಿವೆ. ಒಂದು ತಿಂಗಳಲ್ಲಿ 2 ಪಟ್ಟು ಫ್ಯಾಮಿಲಿ ಕಲಹ ಹೆಚ್ಚಾಗಿದ್ದು ವನಿತಾ ಸಹಾಯವಾಣಿಗೆ ಚಿತ್ರ ವಿಚಿತ್ರ ದೂರುಗಳು ಬರ್ತಾ ಇವೆ. ಲಾಕ್ಡೌನ್ ಸಡಿಲಿಕೆ ನಡುವೆ ಕೆಲಸದ ಒತ್ತಡ ಹೆಚ್ಚಾಗಿದೆ. ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದು ಹಾಗೂ ಟೆಕ್ಕಿಗಳ ಸಂಸಾರದಲ್ಲೇ ಹೆಚ್ಚು ಬಿರುಕು ಕಾಣಿಸಿಕೊಂಡಿದೆ. ಕೇವಲ 3 ತಿಂಗಳ ಅವಧಿಯಲ್ಲಿ 2235 ಸಂಸಾರ ಗಲಾಟೆ ಕೇಸ್ ದಾಖಲಾಗಿದೆ. ಬೆಂಗಳೂರು ಕೊರೋನಾಗೆ ಹೆದರಿ ಪತ್ನಿಯೊಬ್ಬಳು ರಾಜಸ್ಥಾನಕ್ಕೆ ಹೋಗಿದ್ದು ಅನ್ಲಾಕ್ ಆಗ್ತಿದ್ದಂತೆ ಪುನಃ ಬೆಂಗಳೂರಿಗೆ ವಾಪಸ್ ಆಗಿದ್ದಾಳೆ. ಆದ್ರೆ ಗಂಡ ಕೊರೋನಾ ಇರಬಹುದು ಅಂತ ಆಕೆಯನ್ನ ಮನೆಗೆ ಸೇರಿಸಿಲ್ಲ. ಮತ್ತೊಂದು ಕಡೆ ಯುವತಿಯರಿಗೆ ವಾಟ್ಸ್ಆಪ್ ಕಾಮುಕರ ಕಾಟ ಹೆಚ್ಚಾಗಿದೆ. ಅಶ್ಲೀಲ ಫೋಟೋ ಹಾಕಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರಂತೆ. ಇಂತಹ 10 ಕರೆಗಳು ವನಿತಾ ಸಹಾಯವಾಣಿಗೆ ಬರ್ತಾ ಇದೆ. ಕೊರೋನಾ ಸೋಂಕು ಹೆಚ್ಚಾಗ್ತಾ ಇರುವ ಬೆನ್ನಲ್ಲೇ ಮತ್ತೊಂದು ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಹರ್ಡ್ ಇಮ್ಯುನಿಟಿಗೂ ಕೊರೋನಾ ಜಗ್ಗಲ್ಲ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಹರ್ಡ್ ಇಮ್ಯುನಿಟಿ ಹೆಚ್ಚಿದ್ರೂ ಕೊರೋನಾ ಹೋಗಲ್ಲ ಅನ್ನಲಾಗ್ತಿದೆ. ಸ್ವೀಡನ್ನಲ್ಲಿ ಹರ್ಡ್ ಇಮ್ಯುನಿಟಿ ಇದ್ರೂ ಸಾವು ನೋವಿನ ಸಂಖ್ಯೆ ಜಾಸ್ತಿಯಾಗಿದೆ. ಇತ್ತ ಜಯದೇವ ಆಸ್ಪತ್ರೆ 10% ಸಿಬ್ಬಂದಿಯಲ್ಲಿ ಆಂಟಿಬಾಡಿ ಹೆಚ್ಚಾಗಿದ್ರೂ ಕೂಡ ಸೋಂಕು ಮಾತ್ರ ವ್ಯಾಪಿಸಿದೆ. ಸಮುದಾಯಕ್ಕೆ ಸೋಂಕು ಬಂದು ಹೋದ್ರೂ ಉಳಿದವರು ಸೇಫ್ ಅಲ್ಲ. ಕೊರೋನಾ ಮರುಕಳಿಸುವ ಸಾಧ್ಯತೆ ಇದ್ದೇ ಇದೆ. H1N1 ಡೆಂಗಿ ರೀತಿ ಕೊರೋನಾ ಮರುಕಳಿಸಬಹುದು ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಬಾಲಿವುಡ್ ನಟಿ ಐಶ್ವರ್ಯ ರಾಯ್ ಬಚ್ಚನ್ ಕೊರೋನಾ ಸೋಂಕನ್ನ ಗೆದ್ದಿದ್ದಾರೆ. ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಜುಲೈ 17ರಂದು ಮುಂಬೈನ ನಾನಾವತಿ ಆಸ್ಪತ್ರೆಗೆ ದಾಖಲಾಗಿದ್ರು. 10 ದಿನದ ಚಿಕಿತ್ಸೆ ಬಳಿಕ ಇಂದು ಐಶ್ವರ್ಯ ರಾಯ್ ಬಚ್ಚನ್ ಹಾಗೂ ಮಗಳು ಆರಾಧ್ಯಗೆ ಕೊರೋನಾ ನೆಗೆಟಿವ್ ಬಂದಿದೆ. ಹೀಗಾಗಿ ಅಮ್ಮ ಮಗಳಿಬ್ರು ಇಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಅಮಿತಾಬ್ ಬಚ್ಚನ್ ಹಾಗೂ ಅಭಿಷೇಕ್ ಬಚ್ಚನ್ ಇನ್ನೂ ಕೂಡ ಗುಣಮುಖ ಆಗಿಲ್ಲ. ಹೀಗಾಗಿ ಅಪ್ಪ ಮಗ ಇಬ್ರು ಆಸ್ಪತ್ರೆಯಲ್ಲೇ ಇದ್ದಾರೆ. ಸ್ವತಃ ಅಭಿಷೇಕ್ ಬಚ್ಚನ್ ಈ ಬಗ್ಗೆ ಟ್ವೀಟ್ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ. 24 ಮಂದಿ ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನ ಕೊಟ್ಟಿದ್ದ ರಾಜ್ಯ ಸರ್ಕಾರ ಸಂಜೆ ವೇಳೆಗೆ 4ವರಿಗೆ ಬಿಗ್ ಶಾಕ್ ಕೊಟ್ಟಿದೆ. ನಿಗಮ ಮಂಡಳಿ ಲಿಸ್ಟ್ನಿಂದ ತಿಪ್ಪಾರೆಡ್ಡಿ, ಪರಣ್ಣ ಮುನವಳ್ಳಿ, ಲಾಲಾಜಿ ಮಂಡನ್, ಬಸವರಾಜ್ ದಡೇಸೂರು ಹೆಸರನ್ನ ವಾಪಸ್ ಪಡೆದಿದೆ. ತಿಪ್ಪಾರೆಡ್ಡಿಗೆ ದೇವರಾಜ್ ಅರಸ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಸ್ಥಾನ ನೀಡಲಾಗಿತ್ತು. ಪರಣ್ಣ ಮುನವಳ್ಳಿಗೆ ರಾಜ್ಯ ಹಣಕಾಸು ಸಂಸ್ಥೆ, ಲಾಲ್ಜಿ ಆರ್ ಮೆಂಡನ್ಗೆ ಹಿಂದುಳಿದ ವರ್ಗಗಳ ಆಯೋಗ ಹಾಗೂ ಬಸವರಾಜ್ ದಡೇಸೂರ್ಗೆ ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಮಂಡಳಿಗೆ ನೇಮಕ ಮಾಡಲಾಗಿತ್ತು. ಆದ್ರೆ ಈಗ 4 ಶಾಸಕರ ಹೆಸರನ್ನ ಸರ್ಕಾರ ವಾಪಸ್ ಪಡೆದಿದೆ. ಕೊರೋನಾಗೆ ಅಧಿಕಾರಿಗಳು ವಾರಿಯರ್ಸೇ ಭಯ ಬೀಳ್ತಿದ್ದಾರೆ. ಆದ್ರೆ ಇಲ್ಲೊಬ್ಬ ಸ್ವಯಂ ಸೇವಕ ಮಾತ್ರ ಯಾವುದಕ್ಕೂ ಅಂಜದೆ ಮಾದರಿ ಕಾರ್ಯ ಮಾಡ್ತಿದ್ದಾರೆ. ಮರ್ಸಿ ಮಿಷನ್ NGO ತಂಡದ ಸದಸ್ಯ ತನ್ವೀರ್ ಕಾರ್ಮಿಕರನ್ನ ಸ್ವಗ್ರಾಮಗಳಿಗೆ ಕಳುಹಿಸುವಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಜೊತೆಗೆ ಲಾಕ್ಡೌನ್ ಸಮಯದಲ್ಲಿ ಕಾರ್ಮಿಕರಿಗೆ ನೀರು, ಆಹಾರ ಪೂರೈಕೆ ಮಾಡಿದ್ದಾರೆ. ಇನ್ನು ಕೊರೋನಾ ಸೋಂಕಿತ ಶವಗಳಿಗೆ ಭೀತಿ ಇಲ್ಲದೆ ಮುಕ್ತಿ ಕೊಟ್ಟಿದ್ದಾರೆ. ರಾಯಚೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡವರಿಂದ ಹಣ ಸುಲಿಗೆ ಮಾಡಲಾಗ್ತಾ ಇದೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ಹೆರಿಗೆಗೂ ಹಣ ಕೊಡಲೇಬೇಕಾದ ಪರಿಸ್ಥಿತಿ ಇದೆ. ಹೆರಿಗೆಗೆ ಬಂದ ಪ್ರತಿಯೊಬ್ಬರು ನರ್ಸ್ ಶಿವಲಿಂಗಮ್ಮಗೆ 1000ರಿಂದ 2000 ಕೊಡಲೇಬೇಕು. ಇದು ರಾಯಚೂರು ಜಿಲ್ಲೆಯ ಸಿರವಾರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೀತಾ ಇರೋ ಕರ್ಮಕಾಂಡ. ಶಿವಲಿಂಗಮ್ಮ ದನದಾಹದ ವಿಡಿಯೋ ನ್ಯೂಸ್ 18ಗೆ ಲಭ್ಯ ಆಗಿದೆ. ವಿಶ್ವದ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನ ರಫೇಲ್ ಇನ್ನೆರಡು ದಿನದಲ್ಲಿ ಭಾರತಕ್ಕೆ ಬರಲಿದೆ. ಇವತ್ತು ರಫೇಲ್ ವಿಮಾನ ಫ್ರಾನ್ಸ್ ವಾಯುನೆಲೆಯಿಂದ ಭಾರತದ ಪ್ರಯಾಣ ಬೆಳೆಸಿದೆ. ಮಾರ್ಗ ಮಧ್ಯೆ ಯುಎಇನಲ್ಲಿರುವ ಫ್ರೆಂಚ್ ಏರ್ಬೇಸ್ ಅಲ್ಲಿ 5 ಫೈಟರ್ ಜೆಟ್ಗಳು ಇಳಿಯಲಿದ್ದು ಅಲ್ಲಿ ಇಂಧನವನ್ನು ತುಂಬಿಸಿಕೊಳ್ಳಲಿವೆ. ನಾಡಿದ್ದು ಹರಿಯಾಣದಲ್ಲಿರುವ ಅಂಬಾಲಾ ಏರ್ಫೋರ್ಸ್ ಸ್ಟೇಷನ್ಗೆ ಈ ಫೈಟರ್ ಜೆಟ್ಗಳು ಬಂದಿಳಿಯಲಿವೆ. 4ನೇ ಭಾನುವಾರದ ಲಾಕ್ಡೌನ್ ವೇಳೆ ಕರ್ನಾಟಕ ಅರಣ್ಯ ಇಲಾಖೆಯ ರಾಯಭಾರಿಯೂ ಆಗಿರುವ ನಟ ದರ್ಶನ್ ಮಲೆಮಹದೇಶ್ವರ ಬೆಟ್ಟದ ಕಳ್ಳಬೇಟೆ ತಡೆ ಶಿಬಿರಕ್ಕೆ ಭೇಟಿಯನ್ನ ನೀಡಿದ್ರು. ಸತ್ತೇಗಾಲ ಬಳಿ ಇರುವ ದೊಡ್ಡ ಮಾಕಳಿ ಕಳ್ಳಬೇಟೆ ತಡೆ ಶಿಬಿರಕ್ಕೆ ನಿನ್ನೆ ದಿಢೀರ್ ಭೇಟಿ ನೀಡಿ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಭೇಟಿ ವೇಳೆ ದರ್ಶನ್ ಹಾಗೂ ಚಿಕ್ಕಣ್ಣ ಗಿಡ ನೆಟ್ಟು ಅರಣ್ಯ ಸಿಬ್ಬಂದಿಯಲ್ಲಿ ಹುರುಪನ್ನ ತುಂಬಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ 3 ಅತ್ಯಾಧುನಿಕ ಕೋವಿಡ್ ಲ್ಯಾಬ್ಗಳನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ನೋಯ್ಡಾ, ಕೋಲ್ಕತ್ತಾ ಹಾಗೂ ಮುಂಬೈನಲ್ಲಿ 3 ICMR ಲ್ಯಾಬ್ ಅನ್ನು ಉದ್ಘಾಟಿಸಿದ್ರು. ಈ ಲ್ಯಾಬ್ ಅಲ್ಲಿ ಅತ್ಯಂತ ಸ್ಪಷ್ಟ ನಿಖರವಾಗಿ ವರದಿ ಲಭ್ಯವಾಗಲಿದೆ. एक बार फिर इन हाईटेक सुविधाओं के लिए बहुत बहुत बधाई देता हूं. आप सबका भी हृदय से बहुत बहुत आभार व्यक्त करता हूं. आज जिन हाईटेक स्टेट ऑफ द आर्ट टेस्टिंग फैसिलिटी का लॉन्च हुआ है उससे पश्चिम बंगाल, महाराष्ट्र और उत्तर प्रदेश को कोरोना के खिलाफ लड़ाई में और ताकत मिलने वाली है. साथियों, दिल्ली, NCR, मुंबई और कोलकाता
आर्थिक गतिविधियों के भी बड़े सेंटर है। यहां देश के लाखों युवा अपने कैरियर को, अपने सपनों को पूरा करने आते हैं। अब तीनों जगह टेस्ट की जो उपलब्ध कैपेसिटी है उसमें 10,000 टेस्ट की कैपेसिटी और जुड़ने जा रही है। अब इन शहरों में टेस्ट और ज्यादा तेजी से हो सकेंगे। एक अच्छी बात यह भी है कि ये हाईटेक लैब्स सिर्फ कोरोना टेस्टिंग तक ही सीमित रहने वाली नहीं है और ये बात बहुत महत्वपूर्ण है।